ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ನಾನೇನು ಪ್ರೀತಿಯ ವಿದ್ಯಾವತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೆನ್ನೆಯ ವ್ಲಾಗ್ಗೆ ಕಂಟಿನ್ಯೂಟಿ ಆಗಿರುತ್ತೆ. ಯಾರೆಲ್ಲ ನೆನ್ನೆಯ ವ್ಲಾಗ್ನ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಶುರು ಮಾಡೋಣ. ಇನ್ನು ಇವತ್ತು ನೆನ್ನೆ ವ್ಲಾಗಲ್ಲಿ ನೋಡಿರ್ತೀರ ಹಬ್ಬದ ಪ್ರಿಪ್ರೇಷನ್ನು, ಶಾಪಿಂಗ್ ಅದು ಇದು ಸ್ವಲ್ಪ ಮಾಡಿದ್ದೆ, ಮತ್ತು ವಾಲ್ಪೇಪರ್ ಹಾಕೋದು ಅದೆಲ್ಲ ಇತ್ತು. ಸೊ ಇನ್ನು ಆ ಕೆಲಸ ಎಲ್ಲ ಆದಮೇಲೆ ನಾನು ದೇವ್ರ ಮನೆ ಕೆಲಸನ ಮುಗಿಸ್ಕೊಳ್ತಾ ಇದ್ದೀನಿ. ಎಷ್ಟೊತ್ತಾದರೂ ಪರವಾಗಿಲ್ಲ, ಇವತ್ತು ನನಗೆ ಎಷ್ಟಾಗುತ್ತೋ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೆ. ಇನ್ನು ಕೋಟ್ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಹಾಗೆ ನಾಳೆ ಕಳಸಕ್ಕೆ ಅಂದರೆ ಲಕ್ಷ್ಮಿ ಕೂರಿಸೋದಕ್ಕೆ ಏನೇನು ಸಾಮಾನು ಬೇಕು ಎಲ್ಲನೂ, ದೀಪ, ಬಿಂದಿಗೆ, ಕಳಸದ ಚೊಂಬು ಎಲ್ಲನೂ ನೀಟಾಗಿ ವಾಶ್ ಮಾಡಿ ಒರೆಸಿ ಅದಕ್ಕೂ ಕೂಡ ಅಷ್ಟೇ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕಳ್ಸದ ಕಾಯಿ ಕೂಡ ಅಷ್ಟೇ, ಅದು ಜುಂಗೆಲ್ಲ ತೆಗೆದ್ಬಿಟ್ಟು ನೈಸಾಗಿ ಅದನ್ನು ನೈಸ್ ಮಾಡಿ ಅದಕ್ಕೆ ಅರಿಶಿನ ಕೂಡ ಹಚ್ಚಿ ಇಟ್ಕೊಳ್ತಾ ಇದ್ದೀನಿ. ಇವಾಗಲೇ ಅರಿಶಿನ ಹಚ್ಚಿ ಇಟ್ಕೊಂಡ್ಬಿಟ್ರೆ ನಾಳೆಗೆ ಸ್ವಲ್ಪ ಡ್ರೈ ಆಗಿರುತ್ತೆ, ನಾಳೆನೇ ಎಲ್ಲ ಮಾಡೋದಕ್ಕಾಗಲ್ಲ ಅಂತ ಇವಾಗ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಇನ್ನು ಆ ಕೆಲಸ ಎಲ್ಲ ಆದಮೇಲೆ ಫುಲ್ ಎಲ್ಲ ಆಯಿತು. ಇನ್ನೇನಿದ್ರು ನಾಳೆ ನಾನು ದೀಪ ಎಲ್ಲ ಜೋಡಿಸ್ಕೊಂಡು ಅರಿಶಿನ ಕುಂಕುಮ ಕೂಡ ಇಟ್ಕೊಂಡ್ಬಿಟ್ಟಿದ್ದೀನಿ. ಜಸ್ಟ್ ಎಲ್ಲ ಜೋಡಿಸ್ಕೊಂಡು ಎಣ್ಣೆ ಇಕ್ಕಿ ದೀಪ ಹಚ್ಬೇಕು, ಆ ಥರ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಟೇಬಲ್ಗಳು ಕೂಡ ಅಷ್ಟೇ, ಒಂದು ಸಾರಿ ಎಲ್ಲ ಒರೆಸ್ಕೊಂಡು ಅದಕ್ಕೂ ಕೂಡ ಬ್ಯಾಕ್ಗ್ರೌಂಡು, ಸೀರೆ ಮತ್ತು ಸ್ಕ್ರೀನು ಎರಡು ಬಳಸ್ಕೊಂಡು ಈ ಥರ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಇದ್ರ ಮೇಲೆ ಒಂದು ಹಲಗೆ ಇಡ್ತೀನಿ. ನಾನು ಪ್ರತಿ ವರ್ಷ ಇದೇ ಥರನೇ ಮಾಡುವಂಥದ್ದು. ಇನ್ನು ಇದಿಷ್ಟು ರೆಡಿ ಮಾಡೋ ಅಷ್ಟರಲ್ಲಿ ಒಂದು 12 ಗಂಟೆನೇ ಆಯಿತು. ಅಂತ ಅಂದರೆ ಬೇಗ ಮುಗಿಸ್ಕೊಂಡೆ. ಇದಿಷ್ಟು ಲಕ್ಷ್ಮಿ ಕೆಲಸಗಳು ಏನೇನಿದೆ ಪೂಜೆದು ಅದನ್ನೆಲ್ಲ ಮುಗಿಸ್ಕೊಂಡು ಆ ನಂತರ ನಾನು ಊಟ ಮಾಡಿ ಹೂವು ಕಟ್ಟೋದಿತ್ತು, ಅದನ್ನು ಕೂಡ ಹೂವು ಕಟ್ಟೋ ಅಷ್ಟರಲ್ಲಿ ನನಗೆ 12 ಗಂಟೆ ಆಯಿತು. ಸೋಮವಾರ ಹೂವು ತಂದಿದ್ದೆ ನೋಡಿ, ಅದನ್ನು ನಾನು ಕಟ್ಟೋದಕ್ಕೆ ಹೋಗಿರಲಿಲ್ಲ. ಏನಂದರೆ ನನಗೆ ಡೌಟ್ ಇತ್ತು, ಸೋಮವಾರ ಹೂವು ತಗೊಂಡಿರೋದು ಮಲ್ಲಿಗೆ ಹೂವು ನನಗೆ ಶುಕ್ರವಾರ ಗಂಟ ಇರುತ್ತಾ ಅನ್ನೋ ಥರ ಫೀಲ್ ಆಯಿತು. ಯಾಕಂದ್ರೆ ನಾನು ತಂದಿದ್ದು ನನಗೆ ತರುವಾಗ ಗೊತ್ತಾಗಲಿಲ್ಲ, ಟೈಟಾಗಿ ಕಟ್ಕೊಂಬರ್ಬೇಕಿತ್ತು, ಸ್ವಲ್ಪ ಹರಳ್ಬಿಟ್ಟಿತ್ತು. ಹಂಗಾಗಿ ಕಟ್ಟಿದ ಮೇಲೆ ಅದೇನಾನ ಕೆಂಪಾಗ್ಬಿಟ್ರೆ ನನಗೆ ಬೇಜಾರಾಗುತ್ತೆ. ಅಯ್ಯೋ ಹಿಂಗೆ ಆಯ್ತಲ್ಲ, ಹಿಂಗಿಷ್ಟು ಎಫೆಕ್ಟಾಗಿ ಮಾಡಿದ್ನಲ್ಲ ಅಂತ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಇರಲಿ ನೋಡೋಣ ಅಂತ ಅಂದ್ಬಿಟ್ಟು ಹಂಗೆ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಹೂವು ಚೆನ್ನಾಗೇ ಇತ್ತು. ಆಮೇಲೆ ಅನ್ನಿಸ್ತಾಯಿತ್ತು ಕಟ್ಟಿ ಇಟ್ಕೊಂಬಿಡ್ಬೇಕಿತ್ತು ಅಂತ. ಈ ಕೆಲ್ಸದ ಜೊತೆಗೆ ಆ ಹೂವನ್ನು ಕಟ್ಟಬೇಕು ಅಂದರೆ ತುಂಬ ಕಷ್ಟ ಆಯಿತು. ಒಂದು 12 ಗಂಟೆ ಆಯಿತು ನಾನು ಹೂವೆಲ್ಲ ಕಟ್ಟಿ ಎತ್ತಿಡೋ ಅಷ್ಟರಲ್ಲಿ. ಏನಂತ ಅಂದರೆ ನಂಗೆ ಬ್ಯಾಕ್ ಪೇಯ್ನ್ ಫುಲ್ಲು, ಒಂದು ಹೆಜ್ಜೆ ಇಡೋದಕ್ಕೂ ಆಗೋಲ್ಲ, ಅಷ್ಟು ನನಗೆ ಪೇಯ್ನ್ ಸ್ಟಾರ್ಟ್ ಆಗೋಯಿತು. ಇನ್ನು ಬ್ಯಾಕ್ ಟು ಬ್ಯಾಕ್ ಈ ಥರ ಕೆಲಸ ಮಾಡ್ತಾ ಇರೋದ್ರಿಂದ ಜ್ವರ ಕಮ್ಮಿ ಆಗೋದು ಟ್ಯಾಬ್ಲೆಟ್ ತೊಗೊಂಡಾಗ, ಮತ್ತೆ ಚಳಿ ಜ್ವರ ಬಂದಂಗೆ ಆಗ್ತಾಯಿತ್ತು. ಈ ಥರನೇ ನಡೀತಾ ಇತ್ತು. ಇನ್ನು ಎಲ್ಲ ನೈಟ್ 12 ಗಂಟೆ ಗಂಟ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಒಂದು 3 ಗಂಟೆಗೆ ಎದ್ದೆ. ಆಗ್ತಾನೇ ಇರಲಿಲ್ಲ ನನಗೆ. ಫಸ್ಟ್ ಟೈಮ್ ನಾನು ಹಿಂಗೆ ಬೆಳಗ್ಗೆ ಬೇಗ ಎದ್ಮೇಲೆ ಕೆಲಸಗಳನ್ನ ಪಟ ಪಟ ಅಂತ ಮಾಡ್ಕೊಂಬಿಡ್ತಾ ಇದ್ದೆ. ಆದರೆ ಈ ಸಾರಿ ಸ್ವಲ್ಪ ಕಾಫಿ ಮಾಡಿ ಒಂದೆರಡು ರಸ್ಕ್ ತಿಂದುಬಿಟ್ಟು ಆಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಲಕ್ಷ್ಮೀ ಪೂ ಕೂರಿಸೋದಕ್ಕೆ ಏನೇನು ಬೇಕು ಫ್ರೆಶ್ ಅಪ್ ಆಗಿ ಆಮೇಲೆ ನಾನು ಈ ಕೆಲಸಗಳ್ನೆಲ್ಲನೂ ಮಾಡೋಕ್ಕೆ ಶುರು ಮಾಡಿದೆ. ನಿಧಾನಕ್ಕೆ ಮಾಡ್ಕೊತಾ ಇದ್ದೆ. ನನಗೆ ತುಂಬ ಫಾಸ್ಟಾಗಿ ಏನು ಕೆಲಸ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಒಂದು 5:30 6 ಗಂಟೆ ಒಳಗಡೆ ಪೂಜೆ ಮಾಡ್ಕೋಬೇಕು ಅನ್ನೋ ಥರನೇ ಒಂದು 2 ನಿಮಿಷನೂ ಕೂತ್ಕೊಂಡಿಲ್ಲ. ಶುರು ಮಾಡಾದಮೇಲೆ ನಾನು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೇ ಇದ್ದೆ. ಆದರೂ ನನಗೆ ಈ ಸಾರಿ ಪೂಜೆ ಮಾಡೋದಕ್ಕೆ ಲೇಟ್ ಆಗೋಯಿತು. ಇನ್ನು ವ್ಲಾಗಿಗೆ ಬರೋದಾದರೆ ಟೇಬಲೆಲ್ಲ ಇಟ್ಕೊಂಡಿದ್ದೆ ನೋಡಿ, ಅದ್ರ ಮೇಲೆ ಒಂದು ಬಾಳೆ ಎಲೆ ಇಟ್ಕೊಂಡಿದ್ದೀನಿ. ಹಾಗೆಯೇ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ ಗ್ರಿಪ್ಪಾಗಿ ಕೂತ್ಕೊಳ್ಳೋದಕ್ಕೆ. ನಾನು ಯಾವಾಗಲೂ ಅಷ್ಟೇ ಹಿಂಗೆ ಅಕ್ಕಿ ಹಾಕ್ಕೊಳ್ತೀನಿ ಕೆಳಗಡೆ. ಅದ್ರ ಮೇಲೆ ನಾನು ಬಿಂದಿಗೆನ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಚಿಕ್ಕ ಬಿಂದಿಗೆನೇ ತೊಗೊಂಡಿರೋದು, ಯಾಕಂದರೆ ನಾನು ಇಲ್ಲೇನು ಲಕ್ಷ್ಮೀ ಕೂರಿಸ್ತೀನಲ್ಲ, ತುಂಬ ಹೈಟ್ ಆಗಿಬಿಟ್ರೆ ಫೋಟೋ ಇದೆ ಮೇಲ್ಗಡೆ, ಅದು ತಡೆಯುತ್ತೆ. ಹಂಗಾಗಿ ನಾನು ಈ ಒಂದು ಸೈಜ್ ಬಿಂದಿಗೆನ ತೊಗೊಂಡಿದ್ದೀನಿ. ಇದು ನನಗೆ ಕಂಫರ್ಟಬಲ್ ಆಗಿದೆ. ನೀವು ಯಾವ ಸೈಜ್ ಬಿಂದಿಗೆ ಬೇಕಾದ್ರೂ ತೊಗೋಬೋದು. ತಾಮ್ರದ ಬಿಂದಿಗೆ ಇದು. ಇನ್ನು ಇದನ್ನು ಬಿಂದಿಗೆನ ಇಟ್ಕೊಂಡು ಅದಕ್ಕೂ ಕೂಡ ನಾನು ಸ್ವಲ್ಪ ಅಕ್ಕಿನ ಹಾಕ್ಕೊಂಡಿದ್ದೀನಿ. 1/4 ಭಾಗ ಬರೋವಷ್ಟು ಅಕ್ಕಿ ಹಾಕ್ಕೊಂಡು ಅದಕ್ಕೆ ನಾನು ಅರಿಶಿನ ಕುಂಕುಮ, ಅಕ್ಷತೆ, ಹೂವು, ಶಂಖಚಕ್ರ, ಜೊತೆಗೆ ಕಾವಡೆ ಹೂವಿನ ಬೀಜ, ಬಟ್ಲಾಡಿಕೆ ಹಾಕಬೇಕಿತ್ತು, ಆದರೆ ನಾನು ಮರೆತುಬಿಟ್ಟೆ ವಿಡಿಯೋ ಮಾಡ್ಕೊತ. ಮತ್ತು ನನಗೆ ಇನ್ನೊಂದು ಕವರಲ್ಲಿ ನೆನ್ನೆ ತಾನೇ ತೊಗೊಂಡ್ಬಂದು ಇಟ್ಕೊಂಡಿದ್ದೆ. ಸೊ ಹಾಕುವಾಗ ಮರ್ತೋಯ್ತು. ಆಮೇಲೆ ನೆನಪತ್ತು ಎಲ್ಲ ದೇವ್ರಿಗೆ ಸಲ್ಲುತ್ತೆ ಅಂತ ಅಂದ್ಬಿಟ್ಟು ನಾನು ವೀಳ್ಯದೆಲೆ ಮೇಲೆ ಇಟ್ಟು ನಾನು ದೇವ್ರಿಗೆ ಇಟ್ಕೊಂಡಿದ್ದೆ. ಇನ್ನು ಡ್ರೈ ಫ್ರೂಟ್ಸ್ ತಂದಿದ್ದೆ. ಆ ಡ್ರೈ ಫ್ರೂಟ್ಸಲ್ಲಿ ಏನೇನು ಕೊಟ್ಟಿದ್ರು ಅಂದರೆ ಆ ಪ್ಯಾಕೆಟಲ್ಲಿ ಬಾದಾಮಿ ಕೊಟ್ಟಿದ್ದರು. ನಾನು ಏನೇನು ಹಾಕ್ತೆ ಅಂತ ಹೇಳ್ತೀನಿ. ಬಾದಾಮಿ, ಜೊತೆಗೊಂದು ಗೋಡಂಬಿ, ಒಂದು ದ್ರಾಕ್ಷಿ, ಒಂದು ಕೆಂಪು ಕಲ್ಸಕ್ಕರೆ, ಜೊತೆಗೆ ಖರ್ಜೂರ, 5 ಐಟಮ್ ಆಯಿತು. ಅದಷ್ಟನ್ನು ನಾನು ಬಿಂದಿಗೆಗೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ₹1 ಕಾಯಿನ್ ಕೂಡ ಹಾಕ್ಕೊಂಡು ಬಿಂದಿಗೆಗೆ.
ಪೂಜೆನ ಅಂದರೆ ನಮಸ್ಕಾರ ಮಾಡಿಕೊಂಡೆ ಅಷ್ಟೇ. ಇದಿಷ್ಟು ಆದಮೇಲೆ ನಾನು ಇವಾಗ ಸೀರೆನ ನೆನ್ನೆನೇ ಪಿನ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ನೀವು ನಂಬಲ್ಲ, ಯಾಕಂದ್ರೆ ನನಗೆ ನಂಬೋಕ್ಕಾಗಲಿಲ್ಲ. ದೇವರು ನನ್ನ ಕೈಲಿ ಪೂಜೆ ಮಾಡಿಸ್ಕೊಂಡ್ರು, ಹಿಂಗೆ ಮಾಡಿಸ್ಕೊಂಡ್ರು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಹೆಂಗೋ ಪೂಜೆ ಎಲ್ಲ ಆಯಿತು. ಒಬ್ಬಳೇ ಎಲ್ಲ ರೆಡಿ ಮಾಡಿದೆ. ಇನ್ನು ಎಲ್ಲ ಮಲಗೇ ಇದ್ದರು. ಇನ್ನು ನಾನು ನಿಧಾನಕ್ಕೆ ಯಾರನ್ನೂ ಎಬ್ಸೋದಕ್ಕೆ ಹೋಗಿಲ್ಲ. ಎದ್ದರೆ ಒಬ್ರಿಗೊಬ್ರು ಮಾತಾಡ್ತಾ ಸೌಂಡ್ ಆಗ್ತಾ ಇರುತ್ತೆ ಹೊತ್ತಿಗೆ ಕೆಲಸ ಬೇಗ ಆಗೋಲ್ಲ. ನಾನು ನಿಧಾನ ಆದರೂ ಪರವಾಗಿಲ್ಲ, ನಾನು ಆದಷ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಯಾರನ್ನೂ ಎಬ್ಬಿಸೋದಕ್ಕೆ ಹೋಗಿರಲಿಲ್ಲ. ನಾನೇ ಎಲ್ಲ ಸೀರೆ ಎಲ್ಲ ಉಡಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಒಂದು 5 ನಿಮಿಷದಲ್ಲೇ ನನ್ನ ಸೀರೆ ಉಡ್ಸಾಗೋಗಿತ್ತು ಗೊತ್ತಾ. ನನಗೆ ನಂಬೋಕ್ಕಾಗ್ತಾ ಇರಲಿಲ್ಲ. ತುಂಬ ಚೆನ್ನಾಗಿ ಕೂಡ ಬಂದಿತ್ತು. ಒಂದು 5 ನಿಮಿಷದಲ್ಲಿನೇ ನಾನು ಸೀರೆ ಎಲ್ಲ ಉಡಿಸ್ಕೊಂಡ್ಬಿಟ್ಟೆ. ಅದಕ್ಕೆ ಹೇಳೋದು, ದೇವರು ಒಲಿದು ನಮ್ಮ ಕೈಲಿ ಮಾಡಿಸ್ಕೋಬೇಕು ಸೇವೆನ ಅಂತ ಅನ್ನೋದಾದರೆ ಆಗಿಬಿಡುತ್ತೆ. ನಮ್ಗೆ ಆಗಲ್ಲ ಅಂತ ಅನ್ನೋಂಗೇ ಇಲ್ಲ. ದೇವರೇ ಶಕ್ತಿ ಕೊಡ್ತಾರೆ, ಹೆಂಗೋ ಪೂಜೆ ಎಲ್ಲ ಮಾಡ್ಕೊಬೋದು. ಇನ್ನು ನಾನು ಒಂದು ಕಳಸ ಬಿಟ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಗಂಗೆ ಪೂಜೆ ಮಾಡಿಕೊಂಡು ಮತ್ತು ಸೆರಗೆಲ್ಲ ಆಮೇಲೆ ಹಾಕ್ಕೊಂಡು ನಾನು ಎಲ್ಲ ಪೂಜೆನ ರೆಡಿ ಮಾಡಿಕೊಂಡೆ. ಇನ್ನು ವೀಡಿಯೋ ನಾನು ಮಾಡ್ತೀನಿ ಅಂದರೆ ಇನ್ನೂ ಲೇಟಾಗಿ ಹೋಗ್ತಾಯಿತ್ತು. ಅದಕ್ಕೆ ವೀಡಿಯೋಗಳನ್ನ ಸ್ಟಾಪ್ ಮಾಡಿ ನನ್ನ ಕೆಲಸದ ಕಡೆ ಫೋಕಸ್ ಮಾಡಿದೆ. ಎಲ್ಲ ನಾನು ರೆಡಿ ಮಾಡಿಕೊಂಡೆ. ಇನ್ನು ಮನೆಯವ್ರು ಬಾಳೆಕಂದಿಟ್ಟು ಲೈಟಿಂಗೆಲ್ಲ ಅವರು ಹಾಕ್ಕೊಟ್ರು. ಇನ್ನು ಪೂಜೆಗೆಲ್ಲ ರೆಡಿ ಮಾಡಿದೆ. ಯಾವಾಗಲೂ ಒಂದು 6 ಗಂಟೆ ಒಳಗಡೆ 5ರಿಂದ 6 ಗಂಟೆ ಒಳಗಡೆ ನಾನು ಪೂಜೆನ ಮುಗಿಸ್ತಾ ಇದ್ದೆ ಆಯಿತಾ. ಈ ವರ್ಷ ನನಗೆ ಸ್ವಲ್ಪ ಲೇಟ್ ಆಯಿತು, ಒಂದು 8 ಗಂಟೆನೇ ಆಗೋಯಿತು. ಇನ್ನೊಂದು ಲೈಟಿಂಗ್ ಇತ್ತು, ಅದು ಬಿಡಬೇಕಿತ್ತು. ಅದು ಸ್ವಲ್ಪ ಎಲ್ಲ ಮಿಸ್ ಆದಂಗೆ ಆಗ್ಬಿಟ್ಟಿತ್ತು, ಅಂದರೆ ಎಲ್ಲ ನುಳ್ಕೊಂಬಿಟ್ಟಿತ್ತು. ಅದನ್ನ ತಾಳ್ಮೆಯಿಂದ ಬಿಚ್ಚೋಕ್ಕೂ ನಮ್ಮ ಮನೇಲಿ ಯಾರೂ ಇದು ಮಾಡಿಲ್ಲ. ಸರಿ ನಾನೇ ಬಿಚ್ಚಿಕೊಡ್ತೀನಿ ಅಂದ್ಬಿಟ್ಟು ಅದನ್ನೆಲ್ಲ ಬಿಚ್ಚಿಕೊಟ್ಟೆ. ಅದು ಹಾಕಿದ್ಮೇಲೆ ಇನ್ನೂ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಇನ್ನು ತಾವರೆ ಹೂವು ಕೂಡ ನಾನು ಮೊನ್ನೆ ಸೋಮವಾರ ಮಾರ್ಕೆಟಿಂದನೇ ತಂದುಬಿಟ್ಟಿದ್ದೆ 2. ತುಂಬ ಚೆನ್ನಾಗಿತ್ತು ನೋಡಿ. ಅದನ್ನು ನಾನು ಯಾವಾಗಲೂ ಪ್ರತಿ ವರ್ಷ ಹಾಗೇ ಇರ್ತಿದ್ದೆ. ನನಗೆ ಈ ಥರ ಫೋಲ್ಡ್ ಮಾಡೋಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ನಾನು ಅಷ್ಟೇ, ಇವಾಗೆಲ್ಲ ಟ್ರೆಂಡಿಂಗ್ ಅಲ್ವಾ, ಸೊ ಹಂಗಾಗಿ ನಾನು ಅದೇ ಥರನೇ ಫೋಲ್ಡ್ ಮಾಡಿ ಮುಗ್ಗಿಟ್ಟಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಮಲ್ಲಿಗೆ ಹೂವು ನಾನು ಸಾಕಷ್ಟು ತಂದಿದ್ದರಿಂದ ಎಲ್ಲ ನೆನೆ ಕಟ್ಕೊಂಡಿದ್ದೆ ನೋಡಿ. ಮಲ್ಲಿಗೆ ಹೂವನ್ನೇ ನಾನು ಫೋಟೋಗೆಲ್ಲ ಹಾಕಿ ಅಲಂಕಾರ ಮಾಡಿ ಈ ಥರ ಪೂಜೆಗೆಲ್ಲನೂ ರೆಡಿ ಮಾಡಿಕೊಂಡೆ. ಇನ್ನು ನಾನು ದೇವರಿಗೆ ತಾಳಿ ಹಾಕೋದು ಕೂಡ ಮಾಡಿಬಿಟ್ಟಿದ್ದೆ. ಆಮೇಲೆ ಸಂಜೆ ಪೂಜೆ ಮಾಡೋ ಟೈಮ್ಗೆ ಅದನ್ನು ಹಾಕಿದೆ. ಗೊತ್ತಿಲ್ಲ, ಸುಮಾರು ಮರ್ತೋಗ್ತಾಯಿತ್ತು ಮಾಡುವಾಗ. ಆದರೆ ಹೆಂಗೋ ನೆನ್ಪು ಬರ್ತಾ ಇದ್ದಿದ್ದನ್ನ ಹೆಂಗೋ ಅಮ್ಮ ನೀನೇ ನೋಡ್ಕೊಬೇಕು ಅಂತ ಎಲ್ಲನೂ ಮಾಡಿಕೊಂಡೆ. ಇಷ್ಟೆಲ್ಲ ಪೂಜೆ ಮಾಡಿದೆ. ಆದರೆ ನನಗೆ ಬೆಳಿಗ್ಗೆಲಿ ಏನಾಗಿಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ಒಂದೊಂದೇ ಮಿಸ್ಟೇಕ್ ಸಂಜೆ ಆಗೋಷ್ಟರೊಳಗಡೆ ಯಾಕೆ ಅಂತಲೇ ಗೊತ್ತಿಲ್ಲ. ಆದರೆ ಮನ್ಸಿಗೆ ತೊಗೊಂಡ್ರೆ ಬೇಜಾರಾಗುತ್ತೆ. ಅಮ್ಮ ನೀನೇ ಎಲ್ಲ ನೋಡ್ಕೊಬೇಕು, ನಮ್ಗೆ ಗೊತ್ತಾದ ಮಟ್ಟಿಗೆ ಮಾಡಿದ್ದೀವಿ, ನಮ್ಮ ಕೈಲಿ ಏನೂ ಇರಲ್ಲ, ಆದರೆ ತಪ್ಪುಗಳು ಆಯಿತು, ನನಗೆ ಅದು ಅಪಶಕುನನಾ ಇನ್ನೊಂದಾ ಗೊತ್ತಿಲ್ಲ, ಅದು ಯೋಚನೆ ಮಾಡಿ ಕೂರೋಕ್ಕಾಗಲ್ಲ, ನೀನೇ ಎಲ್ಲ ನೋಡ್ಕೊಬೇಕಮ್ಮ ಅಂತ ಅಂದ್ಬಿಟ್ಟು ನಮಸ್ಕಾರನ ಮಾಡಿಕೊಂಡೆ. ಓಂ ಲಕ್ಷ್ಮೀ ನಮಃ. ಓಂ ನಿತ್ಯ ಪುಷ್ಪಾಯೇ ನಮಃ. ಓಂ ಆದಿತ್ಯಾಯೇ ನಮಃ. ಓಂ ದಿತ್ಯೇ ನಮಃ. ಓಂ ದೀಪಾಯೇ ನಮಃ. ಓಂ ವಸುದಾಯೇ ನಮಃ. ಓಂ ವಸುಧಾರಣಿಯೇ. ಓಂ ಅನುಗೃಹ ಪ್ರದಾಯೇ ನಮಃ. ಓಂ ಬುದ್ಧ ನಮಃ. ಓಂ ಅನಗಾಯೇ ನಮಃ. ಓಂ ಹರಿವಲ್ಲಭಾಯೇ ನಮಃ. ಓಂ ಅಶೋಕಾಯೇ ನಮಃ. ಓಂ ಅಮೃತಾಯೇ ನಮಃ. ಇನ್ನು ಪೂಜೆಗೆ ಮೇಘನಾನ್ ಕೂಡ ಕೂರಿಸ್ಕೊಂಡಿದ್ದೆ. ನಾನು ಯಾವಾಗಲೂ ಲಕ್ಷ್ಮೀ ಅಷ್ಟೋತ್ತರ ಹೇಳ್ತಾ ಕುಂಕುಮಾರ್ಚನೆ ಮಾಡ್ತಾಯಿದ್ನ. ಸರಿ ಹೂವು ಕೂಡ ಹಾಕಿ ನಾನು ಮಾಡೋದಕ್ಕಾಗಲ್ಲ ಅಂತ ನಾನು ಕುಂಕುಮಾರ್ಚನೆ ಮಾತ್ರ ಮಾಡ್ಕೊಳ್ತಾ ಇದ್ದೆ. ಈ ಸಾರಿ ಮೇಘನಾನ್ ಕೂರಿಸ್ಕೊಂಡು ಅವಳಿಗೂ ಹೇಳ್ಕೊಡ್ತಾ ಇದ್ದೆ. ನಾನು ಜೋರಾಗಿ ಹೇಳ್ತಿದ್ದೆ, ಕೇಳಿಸ್ಕೊಂಡು ನೀನು ಹೇಳು, ಹಾಗೆ ನೀನು ಹೂವನ್ನ ದೇವ್ರಿಗೆ ಹಾಕು ಅಂತ. ಹೂವಿನ ಅರ್ಚನೆ ಕೂಡ ಆಯಿತು. ಸರಿ, ಈ ಥರ ಒಂದು ಪೂಜೆನ ಮೇಘನಾನ್ ಕೂರಿಸ್ಕೊಂಡು ಮಾಡಿದೆ. ಇದನ್ನು ಮನೆ ಜನ ಎಲ್ಲ ಕೂತ್ಕೊಂಡು ಮಾಡಿದ್ರೆ ಒಳ್ಳೆಯದು. ಸೊ ನಾನು ಈ ಸಾರಿ ಮೇಘನಾನ್ ಕೂರಿಸ್ಕೊಂಡೆ. ನೋಡೋಣ ಆ ತಾಯಿ ಯಾರ ಕೈಯಿಂದ ಹೇಗೆ ಸೇವೆ ಮಾಡಿಸ್ಕೋಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ನೆಕ್ಸ್ಟ್ ಇಯರ್ ಆದರೂ ಮನೆಯಲ್ಲಿ ಎಲ್ಲರೂ ಕುಂತ್ಕೊಂಡು ಪೂಜೆ ಮಾಡೋ ಥರ, ಅರ್ಚನೆ ಮಾಡೋ ಥರ ಆಗಲಿ. ಇನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನೋಡಿ. ಎಲ್ಲರೂ ನಾವು ಒಬ್ಬೊಬ್ಬರೇ ಪೂಜೆನೆಲ್ಲನೂ ಮಾಡ್ಕೊಂಡ್ವಿ. ಚೆನ್ನಾಗಾಗಿತ್ತು. ಇನ್ನು ಬಾಳೆಕಂದಂತೂ ಇನ್ನೂ ಚೆನ್ನಾಗಿದೆ ನಮ್ಮ ಮನೇಲಿ. ಅಷ್ಟು ಅದು ಯಾವ ಬಾಳೆ ತಂದು ಕೊಟ್ಟಿದ್ರೋ ಗೊತ್ತಿಲ್ಲ, ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿದೆ. ಇನ್ನು ಪೂಜೆ ಎಲ್ಲ ಆಯಿತು. ಆದರೆ ಬೆಳಿಗ್ಗೆ ನನಗೇನು ಅನ್ನಿಸ್ಲಿಲ್ಲ. ಸಂಜೆ ಆಯ್ತಾ ಒಂದೊಂದೇ ಮಿಸ್ಟೇಕು, ಒಂದೊಂದೇ ಬಾಯಲ್ಲಿ ಏನೋ ಬರ್ತಾಯಿತ್ತು.
ಮಕ್ಕಳು ಕೂಡ ಮಕ್ಕಳೇ ಇಬ್ರೂ ತಪ್ಪು ಮಾಡಿದ್ರು. ನನಗೇನು ಹೇಳ್ಬೇಕು ಅಂತಲೇ ಗೊತ್ತಾಗಿಲ್ಲ ಬಿಡಿ. ಹಬ್ಬದ ವ್ಲಾಗಲ್ಲಿ ಯಾಕೆ ನಾನು ನಾಳೆ ವ್ಲಾಗಲ್ಲಿ ಹೇಳ್ತೀನಿ ಏನಾಯಿತು ಅಂತ. ನೀವೇ ಹೇಳಿ, ಅದು ಅಪಶಕುನನ ಇಲ್ಲ ಇನ್ನೊಂದಾ ಏನೋ ಅಂತ. ನಾನು ನಮ್ಮ ಮನೆಯವ್ರಿಗೆ ಹೇಳಿಕ್ಕೆ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡ, ನಮ್ಮ ಕೈಲಿ ಏನಿರಲ್ಲ, ಆಗಿದ್ದಾಗುತ್ತೆ, ಒಳ್ಳೇದಾಗುತ್ತೆ ಬಿಡು ಅಂತ ಅಂದರು. ಯೋಚನೆ ಮಾಡಿದಷ್ಟು ನಾವು ಕೊರಗ್ತೀವಿ. ಅಮ್ಮ ನೀನೇ ನೋಡ್ಕೋ, ಬೇಕು ಅಂತ ಮಾಡಿದ್ದೇನಲ್ಲ, ಆದರೂ ತಪ್ಪಾಯಿತು, ಏನೋ ಕಾಪಾಡು ಅಂತ ಅಂದ್ಕೊಂಡು ನಾನು ದೇವ್ರನ್ನ ಪೂಜೆ ಮಾಡ್ಕೊಂಡ್ವಿ. ಪ್ರತಿ ಸಾರಿ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಕೊತಾ ಇದ್ದೆ. ಈ ವರ್ಷ ನನಗೆ ಪೂಜೆ ಶುರು ಮಾಡೋಕ್ಕೆ 8 ಗಂಟೆ ಆಗೋಯಿತು. 9 ಗಂಟೆನೇ ಆಯಿತು ಅಂದ್ಕೊತೀನಿ ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ. ನೆಕ್ಸ್ಟ್ ಇಯರ್ ಆದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋ ಶಕ್ತಿ ಕೊಡಲಿ ಆ ತಾಯಿ ಅಂತ ಅಂದ್ಕೊಂಡು ಪೂಜೆನ ಮುಗಿಸ್ಕೊಂಡ್ವಿ. ಇನ್ನು ಹಾಗೆಯೇ ನಾನು ಸ್ವಲ್ಪ ಬೇರೆ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿ ಆಗಬೇಕು ಅಂತಲೇ ಇತ್ತು. ಬಟ್ ನನಗೆ ಹುಷಾರಿಲ್ದಿರೋ ಕಾರಣ ಬೆಳಗ್ಗೆಲಾಗಲಿಲ್ಲ. ಸರಿ ಸಂಜೆ ಕುಂಕುಮಕ್ಕೆ ಕರಿತೀನಿ, ನಾನು ಹೋಗ್ತಾ ಇರ್ತೀನಲ್ಲ, ಸಂಜೆ ರೆಡಿ ಆಗೋಣ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಆದರೆ ಸಂಜೆ ಆಯ್ತಾ ನನಗೆ ಮತ್ತೆ ಚಳಿ ಜ್ವರ ಬರೋಂಗೆ ಸ್ಟಾರ್ಟ್ ಆಗೋಯಿತು. ಆಗ್ತಾನೇ ಇಲ್ಲ ಅನ್ನೋ ಥರಕ್ಕೆ ಆಯಿತು. ಹಂಗಾಗಿ ಬೇಡ ಸಾಕು ಅಂತ ಅಂದ್ಬಿಟ್ಟು ನಾನು ಇದೇ ಸೀರೆಯಲ್ಲೇ ಇವತ್ತು ಹಬ್ಬ ಎಲ್ಲ ಮಾಡಿಕೊಂಡೆ. ಇನ್ನು ನನ್ನ ಮಗಳು ಕೂಡ ಇಂಟ್ರೆಸ್ಟ್ ಇರಲಿಲ್ಲ ಅವ್ಳಿಗೂ. ಮತ್ತು ನನಗೂ ರೆಡಿ ಮಾಡೋದಕ್ಕೇನೂ ಆಗಲಿಲ್ಲ. ಸರಿ ಬೇಡ ಅಂತ ಅಂದ್ಬಿಟ್ಟು ಅವಳು ಅದೇ ಸಿಂಪಲ್ಲಾಗಿ ನಾವು ರೆಡಿಯಾಗಿ ನಮ್ಮನೆ ಪೂಜೆನ ಮುಗಿಸ್ಕೊಂಡ್ವಿ. ಇನ್ನು ಈ ಥರ ಆಯಿತು ನಮ್ಮನೆ ಹಬ್ಬ, ಹೀಗಾಯಿತು. ಆಗಿರೋ ಮಿಸ್ಟೇಕ್ ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಹೇಳ್ತೀನಿ. ಏನು ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮನೆ ಲಕ್ಷ್ಮೀ ಅಮ್ಮನವರು ಹೇಗಿದ್ದಾರೆ ಅಂತ ಕೂಡ ಕಮೆಂಟ್ ಮಾಡಿ. ನಿಮ್ಮ ಮನೇಲಿ ಲಕ್ಷ್ಮೀ ಕೂರಿಸಿರೋ ಫೋಟೋ ಇದ್ದರೆ ನನಗೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡಿ. ವಿದ್ಯಾ ಮೇಕವರ್ ಕನಕಪುರ ಅಂತ ಇದೆ, ಅದರಲ್ಲಿ ಸೆಂಡ್ ಮಾಡೋದ್ರಿಂದ ನಾನು ಕೂಡ ನನ್ನ ಸಬ್ಸ್ಕ್ರೈಬರ್ಸು ಹೇಗೆ ಲಕ್ಷ್ಮೀ ಕೂರಿಸಿ ಪೂಜೆ ಮಾಡಿದ್ದಾರೆ ಅಂತ ನಾನು ಕೂಡ ನೋಡ್ತೀನಿ. ಸೊ ಹಂಗಾಗಿ ನಾನು ಲಾಸ್ಟ್ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋದಾಗ ನನಗೆ ಅಂತ ನಾನೇನು ಕೇಳ್ಕೊಳ್ಲಿಲ್ಲ. ಅಮ್ಮ ಯಾರೆಲ್ಲ ಕಷ್ಟದಲ್ಲಿದ್ದಾರೆ, ಯಾರಿಗೆ ನಿನ್ನ ಅವಶ್ಯಕತೆ ಇದೆ, ನಿನ್ನ ಬೇಡ್ತಾ ಇದ್ದಾರೆ, ಅವ್ರ ಕಷ್ಟನ ಕಳೆದು ಅವ್ರಿಗೆ ಸಹಾಯ ಮಾಡಮ್ಮ ಅಂತಲೇ ನಾನು ಕೇಳ್ಕೊಂಡು ಬಂದಿದ್ದೆ. ಯಾಕೋ ಗೊತ್ತಿಲ್ಲ ಇವತ್ತು ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ನೀವೆಲ್ಲ ಲಕ್ಷ್ಮೀ ಕೂರಿಸಿರೋ ಫೋಟೋ ಕೂಡ ನನಗೆ ಕಳಿಸಿ. ಯಾರೆಲ್ಲ ನಿಮ್ಮ ಅತ್ಯಮೂಲ್ಯವಾದ ಸಮಯನ ನನಗೋಸ್ಕರ ಕೊಟ್ಟು ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಹಬ್ಬ ಹಿಂಗೆ ಆಯಿತು. ಇನ್ನು ಸಂಜೆಯ ವ್ಲಾಗ್ ಪೂಜೆ ಎಲ್ಲನೂ ಮತ್ತೆ ನಾನು ನೆಕ್ಸ್ಟು ಒಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಏನಾಯಿತು ಮಿಸ್ಟೇಕು ಅಂತ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇನ್ನು ನನ್ನ ಮಗಳು ಈ ಥರ ಒಂದು ಫೋಟೋ ತೊಗೊಳ್ಳೋಣ ಅಂದ್ಲು, ಆದರೆ ನಂದು ಕೈ ಮಾರಕ್ಕೆ ನೋಡಿ ಕೈ ಸುಟ್ಕೊಂಡಿರೋದು ಎಷ್ಟು ಎದ್ದು ಕಾಣಿಸ್ತಾ ಇತ್ತು ಅಂತ. ಇನ್ನು ಇವತ್ತು ನೈವೇದ್ಯಕ್ಕೆ ನಾನು ಅವಲಕ್ಕಿ, ಚಿತ್ರಾನ್ನ ಮತ್ತು ಸ್ವಲ್ಪ ಪಾಯಸ ಮಾಡಿಟ್ಟಿದ್ದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.